ಹಂಗೆ ಅದು ನಮಗೆ ಅನಿಸ್ದಂಗೆ ಇವ್ರಿಗೆ ಗೊತ್ತು, ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಗೊತ್ತು, ಅವ್ರ ತಂದೆ ಕೂಡ ಅವ್ರ ಜೊತೆ ಅಭಿಮಾನಿಗಳ ಸಂಘ, ಅವರು ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಅವ್ರು ಭಾಳ ಎತ್ತರಕ್ಕೆ ಬೆಳೆದರು. ನಮ್ಮ ನಾಗೇಂದ್ರ ಪ್ರಸಾದ್ ನಮಗೆ ಬಾಲ್ಯತನ. ಅವರಿಗೆ ನಮ್ಮ ಪ್ರಕಾರ ಭಾರತ ರತ್ನ ಬರಬೇಕಿತ್ತು, ಬರ್ತಾ ಇಲ್ಲ ಅಲ್ವಾ. ಆಮೇಲೆ ಅವರಿಗೆ ನಮ್ಮ ಕರ್ನಾಟಕ ಬಿಟ್ಟು ಅವರಿಗೆ ಮೇಲೆ ಪುನೀತ್ ರಾಜ್ಕುಮಾರ್ ಬಂದಮೇಲೆ ಅಲ್ಲಿ ಸ್ವಲ್ಪ ಕಾಣಿಸ್ತಾ ಇತ್ತು ಸೌತ್ ಇಂಡಿಯಾದಲ್ಲಿ. ಇಂಡಿಯನ್ ಲೆವೆಲ್ಗೆ ಏನೋ ರೆಕಗ್ನಿಷನ್ ಸಿಕ್ಕಿಲ್ಲ. ಅದಕ್ಕೆ ನಾವು ಒಂದು ನಮ್ಮ ರೋಟರಿ ಕಡೆಯಿಂದ ನಾವು ಇಂಡಿಯಾ ಬಿಡ್ರಿ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಕೊಡಬೇಕು ಅಂತ ನಾವು ಒಂದು ಮಾಡ್ತೇವೆ. ಅವ್ರು ನಮಗೆಲ್ಲ ಬಾಲಿಶಾ ಅನ್ಬೋದು, ಏನೇ ಇವರು ಯಾವ ಪ್ರಯೋಗಗಳು ಅವರು ತೀರ್ಕೊಂಡು ಅವರಿಗೆ 20 ವರ್ಷ ಆಯ್ತಾ ರಾಜ್ಕುಮಾರ್ ಆಯ್ತಲ್ಲ. ಇವತ್ತಲ್ಲಿ ಯಾರೂ ಮಾಡದೇ ಇರೋದು, ಯಾರು ಪ್ರೈಮ್ ಮಿನಿಸ್ಟರ್ ಮಾಡಲ್ಲ, CM ಮಾಡಲಿಲ್ಲ, ಯಾರು ಮಾಡಲ್ಲ, ನಮ್ಮವರೇ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಮಾಡಲಿಲ್ಲ, ಇವ್ರು ಯಾರು ರೋಟರಿ ಅವ್ರು ಮಾಡ್ತಾರೆ ಅಂತ. ಅದಕ್ಕೆ ಅಂದ್ಕೊಂಡ್ವಿ ನಾವು AKS ಮಾಡೋಣ ಅಂತ, ಆರ್ಟ್ಸ್ ಕ್ಲಬ್ ಸೊಸೈಟಿ ಅಂತ 2.25 ಕೋಟಿ ರೂಪಾಯಿ ಆಗಿತ್ತಲ್ಲ. ಅದು ಮಾಡಿದ್ರೆ ಶಿಕಾಗೋಲ್ಲಿ ಅವ್ರ ಹೆಸರು, ಅವ್ರ ಬಾವುಟ, ಅವ್ರ ಕತೆ ಅದು ಮಾಡಬೇಕು ರೋಟರಿ ಅಂದ್ಕೊಂಡಿತ್ತು. ಆಯಿತಾ, ಅದಕ್ಕೆ ಅಂದ್ಕೊಂಡ್ವಿ ನಾವು ಮಂಡ್ಯ ಅವ್ರು ಕೇಳೋಣ, ತುಮಕೂರು ಅವ್ರು ಕೇಳೋಣ ಅಂತ ಅಂದ್ಕೊಂಡು ನಾವು ನಮ್ಮ ಪ್ರಸನ್ನ ಕುಮಾರ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅವ್ರನ್ನ ಕೇಳ್ಕೊಂಡು ಈ ಥರ ಅಂತ. ನಾವು ಹೋದಾಗ ಪ್ರೀ ಪೆಟ್ಸ್ ಅಂತ ಇರುತ್ತೆ, ಅಂದರೆ ನಾನು ಪೆಲ್ಸ್ ಅಂತ, ಅದಕ್ಕೆ ಇವಾಗ ಅದು ಮಗು ಪೆಟ್ಸ್ ಅಂತ ಇದ್ರು. ಸೊ ಅದಕ್ಕೆ ನಾವು ನೆಲಮಂಗಲದಲ್ಲಿ ಹುಟ್ಟಬೇಕಾಗ ಐ ಥಿಂಕ್ ಸುನೀಲ್ ಅಲ್ವಾ ಅಲ್ಲಿ ನಮಗೆ ಲೋಕೇಶ್ ಇಲ್ಲಿ ನಮಗೆ ಅಲ್ಲಿ ಇದು ಪೆಲ್ಸ್ ಅರೇಂಜ್ ಮಾಡಿದ್ದು ನವೀನ್ ಅರೇಂಜ್ ಮಾಡಿದ್ರು. ಬಂದ್ವಿ, ಕೂತ್ಕೊಂಡು ಎಲ್ಲ ಬಂದು ರೊಟೇರಿಯನ್ಸು 99% ಒಳ್ಳೆಯವರು, ಕೊನೆಗೆ ಒಂದು ಬೀರ್ ಹೊಡಿತಾರೆ, ಕೊನೆಗೆ ಎಲ್ಲ ಮನೆಗೆ ಬಯಸ್ಕೋತಾರೆ. ಸೊ ಅದು ಕೂಡ ನಡೀತಾ ಇತ್ತು. ಆವಾಗ ನಮ್ಮ ಸಂತೋಷ್ ಅಂತ ಇದ್ದಾರೆ, ಸಂತೋಷ್ ಇದೆಯಪ್ಪ ಇಲ್ಲಿ ಹೇಳಿದ್ರೆ ಪವಾಡ ಹೇಗಾಗುತ್ತೆ ಅಂತ ಹೇಳಿದ್ರು ರೋಟರಿ. ಇದೆಲ್ಲಪ್ಪ ಏನು ಪಾಪ ಚಿಕ್ಕ ಹುಡುಗ, ಮೊನ್ನೆ ಇದಾಯಿತು ನಮ್ಮ ಇನ್ಸುಲೇಷನ್ ಆಯಿತು, ತುರ್ವೇಕರಿಂದ ಪ್ರೆಸಿಡೆಂಟು. ಅದಾದ್ಮೇಲೆ ಒಂದು 4 kg ಜಾಸ್ತಿ ಆಗಿದೆ. ಅವ್ರು ಇನ್ನೂ ಅವ್ನು ಹೈಸ್ಕೂಲ್ ಹುಡುಗ ತಂಗೆ ಇದ್ದ, 6 ತಿಂಗಳು ಸ್ವಲ್ಪ ಕಮ್ಮಿ ಮಾಡಿದ್ರು. ಸೊ ಅದೇನಾಯಿತು, ಅವ್ರು ಬಂದರು, ಪ್ರಸನ್ನ ಕುಮಾರ್ ಬಂದರು. ನಾನು ಹೇಳಿದೆ, ನೋಡಪ್ಪ ರಾಜ್ಕುಮಾರ್ಗೆ ಅನ್ಯಾಯ ಆಗಿದೆ, ಆಯಿತಾ, ನಾವೆಲ್ಲ ಜೊತೆ ನಿಂತ್ಕೊಳ್ಳೋಣ, ಎಂಟೈರ್ ಥಿಂಗ್ ಜವಾಬ್ದಾರಿ ತಗೊಳ್ರಿ, ನೀವು ಅವರಿಗೆ AKS ಮಾಡೋಣ, ಆಯಿತಾ. ನೀವು ಇನ್ನೊಂದು ರೋಟರಿಯಿಂದ 10 ರೂಪಾಯಿ ತೊಗೊಂಡ್ರೆ ಪಬ್ಲಿಕ್ಕಿಂದ 100 ರೂಪಾಯಿ ತೊಗೋಬೇಕು, ಕಲೆಕ್ಟ್ ಮಾಡಿ 2.25 ಕೋಟಿ, ಆಯಿತಾ. ಮಾಡ್ತೀನಿ ಅಂದರೆ ಒಂದು ಮಾತು ಇವತ್ತು ನನಗೂ ಜ್ಞಾಪಕ ಇದೆ. ಪಾಪ ಅವಾಗ ಇನ್ನೂ ನಾಚ್ಕೊಳ್ತಿದ್ದ ನಮ್ಮ ಸಂತೋಷ್, ಇವಾಗ ನಾಚಿಕೆ ಬಿಟ್ಟು ಕಮ್ಮಿ ಆಗಿದೆ, ಪ್ರೆಸಿಡೆಂಟ್ ಅಲ್ವಾ ರೋಟರಿ ಕ್ಲಬ್ ಪ್ರೆಸಿಡೆಂಟ್, ಸ್ವಲ್ಪ ನಾಚಿಕೆ ಕಮ್ಮಿ ಆಗಿದೆ. ಭಾಳ ಮುಜುಗರವಾಗಿ ಬಂದ್ಬಿಟ್ಟು, ಸರ್ ನೀವು ಹೇಳಿದ್ರಲ್ಲ, ನನಗೆ ರೋಮ ನಿಂತೋಗ್ಬಿಟ್ಟಿದೆ ಸರ್, ಕೂದಲೆಲ್ಲ ನಿಂತ್ಕೊಂಡಿದೆ ಸರ್, ಅದು ನನಗೆ ಉಳ್ಕೊಂಡ್ಬಿಡ್ತು. ಆಮೇಲೆ ಎಂಥದ್ದು ಪಾಪ ಪ್ರಸನ್ನ ಕುಮಾರ್ಗೆ ಅವ್ರ ಎಸ್ ಅಂದ್ಬಿಟ್ರು 3 ಸತಿ, ನಮ್ಮ ಎಲ್ಲರಿಗೂ ಗರೀಬಿ ಹಟ್ಟವು ಅಂದಂಗೆ. ಸರಿ ಅವ್ರು ಬಂದ ಕೊನೆಗೆ ಇಲ್ಲ ಸರ್ ಆಗೋದಿಲ್ಲ, ಇಲ್ಲ ಸರ್ ಆಗೋದಿಲ್ಲ ಅಂತ ನನಗೆಲ್ಲರ ಮುಂದೆ ಹೇಳ್ಬಿಟ್ಟಿಲ್ಲ. ಯಾರು ಮಾಡ್ತೀಯ ನೀನು, ಏನು ಅಂದ್ಕೊಂಡ್ರು, ರಾಜ್ಕುಮಾರ್ ಕರ್ಸೋಣ, ರಾಜ್ಕುಮಾರ್ಗೂ ಪುಣ್ಯ ರಾಜ್ಕುಮಾರ್ AKS ಮಾಡೋಣ, ಶಿಕಾಗೋಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ಅವರಿಂದ ಭಾವಸ ಆರಿಸೋಣ, ಕನ್ನಡ ಬಾವುಟ ಅಂತ ಹೇಳ್ಬಿಟ್ಟು ಅಲ್ಲಿ ಮೆಸೇಜ್ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಅವರಿಬ್ಬರು ಒಪ್ಕೋತಾರೆ. ಆಮೇಲೆ 5,000 ಜನ ಸೇರಿಸ್ತೀನಿ, ರಾಜ್ಯೋತ್ಸವ ಮಾಡೋಣ, ನೆಲಮಂಗಲದಲ್ಲೋ ಅಥವಾ ತುರ್ವೇಕರ್ ಎಲ್ಲರೂ ಸರಿ, ತುಮಕೂರಲ್ಲ ಮಾಡೋಣ ಅಂತ ಮಾಡಿದ್ರೆ ಶಿವರಾಜ್ ಕರೆಸ್ತೀನಿ ಅಂದ್ಬಿಟ್ಟು ನಾವು ಕೇಳಲಿಲ್ಲ. ನನಗೆ ಗೊತ್ತು ನಮ್ಮ ನಾಗೇಂದ್ರ ಪ್ರಸಾದ್ ಕರ್ಕೊಂಡ್ಬರ್ತಾರೆ ಅಂತ, ಆ ಗ್ಯಾರಂಟಿ ಮೇಲೆ ನಾನು ಕೊಟ್ಬಿಟ್ಟೆ. ಏನಪ್ಪ ಅವ್ರು ಬಂದೇ ನಿಂದೆ ಮಿಸ್ಟೇಕು, ಆಯಿತಾ. ಅದು ಒಪ್ಕೊಂಡ್ಬಿಟ್ಟಿದೆ, ಎಲ್ಲ ಆಯ್ತಲ್ಲ, ಯಾಕೆ ಹಿಂಗಲ್ಲ, ಇಲ್ಲ ಸರ್ ಟ್ರೈ ಮಾಡ್ತಾ ಇದ್ದೀನಿ, ಆಗಲ್ಲ ಆಯ್ತಾ ಬಿಟ್ಬಿಡಪ್ಪ ಅಂದ್ಬಿಟ್ಟು ಮೊನ್ನೆ ಇನ್ಸ್ಟಾಲೇಷನ್ಗೆ ಹೋದೆ. ನಮ್ಮ ನೆಲಮಂಗಲ ಲೋಕೇಶ್ ಇಲ್ಲಪ್ಪ ಶೇವ್ ಮಾಡಿಲ್ಲ ಅಂತ ಹೇಳ್ತಾರೆ, ಕಾಣಿಸ್ತಾ ಇದು ಇಬ್ಬರು ದುರಸ್ಪರ್ಗಳು, ಆಯ್ತಾ, ಇಬ್ಬರು ಸೇರ್ಕೊಂಡ್ರು. ನಾನು ತುರ್ವೇಕರಿಗೆ ಹೋದೆ, ನೋಡಪ್ಪ ಈಗ ಮರ್ಯಾದೆ ಹೋಗ್ತಾ ಇದೆ, ಕೇಳಬಾರ್ದಾಗಿತ್ತು, ಮಾತು ಕೊಡಬಾರ್ದಾಗಿತ್ತು, ಮಾತು ಕೊಟ್ಬಿಟ್ಟಿದ್ದೀವಿ. ಒಂದು ಕೆಲಸ ಮಾಡು, 2.25 ಕೋಟಿಗೆ 1.25 ಕೋಟಿ ನೀವು ಕಲೆಕ್ಟ್ ಮಾಡಿ, ಪಬ್ಲಿಕಲ್ಲಿ ಕಲೆಕ್ಟ್ ಮಾಡಬೇಕು, ಶಿಲ್ಪಿ ಮೂವ್ಮೆಂಟ್ ಚಂದ ಎತ್ತಬೇಕು, ಅವಾಗ ಗೊತ್ತಾಗಬೇಕು ರೋಟರಿಯವರು ಎಷ್ಟು ಕೆಲಸ ಮಾಡ್ತಾರೆ. ಅಸ್ಥಿರತೆಗೆ
ಪಾಂಪ್ಲೆಟ್ ಇಟ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಫುಟ್ಪಾತ್ ಮೇಲೆ ಕಲೆಕ್ಟ್ ಮಾಡಿ, ಅಂಗಡಿಗಳಲ್ಲಿ ಕಲೆಕ್ಟ್ ಮಾಡಿ ರೋಲ್ ಕಾಲ್ ಮಾಡಿ ಅಂತ ಹೇಳ್ತಾರಪ್ಪ, ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಮಾಡಿ ಇನ್ನು 1.25 crores ನಾವು ನಾವು ಕೊಡ್ತೀವಿ. ಅದಾಯ್ತಾ? ಅದು ಒಪ್ಕೊಂಡ್ಬಿಟ್ರ ಅದು ಆಗಲ್ಲ ಅಂದ್ಬಿಟ್ಟು ನಮಗೂ ಅವ್ರಿಗೂ ಭಾಗ್ಯದ ಆಗ್ತಾಯಿತ್ತು, ಜಗಳ ಆಗ್ತಾ ಇತ್ತು. ಪ್ರಸನ್ನ ಕುಮಾರ್ಗೆಲ್ಲ ಬಂದಾಗೆಲ್ಲ ಮಾದೇವ್ ನಮ್ಮಲ್ಲಿ ಬೆಣ್ಣೆತ್ತಂದ್ರೆ ಅವ್ರಿಗೆ ಏನೋ ಹಿಂಗೆ ಹೇಳ್ಬಿಟ್ಟಿದ್ದಾರೆ, ನೀನು ಹೆಂಗಾರು ಮಾಡಿ ಅಂತ. ಆಯಪ್ಪ ಮಖ ಮುಚ್ಕೊಂಡು ಓಡ್ತಾ ಇದ್ದ. ಒಂದಿನ ಬುರ್ಕ ಹಾಕೊಂಡು ಬಂದಿದ್ದಲ್ಲ, ಸೊ ಹೇಳ್ತಾರೆ ಹಿಂಗೆ ಮಾಡ್ಬಿಟ್ಟೆ ಅಂತ. ಅದು ತುರುವೇಕರೆಯಲ್ಲಿ ಅನೌನ್ಸ್ ಮಾಡಿಬಿಟ್ಟೆ ಇದು ಅಂತ. ಎಲ್ಲ ಖುಷಿ ಆಗ್ಬಿಟ್ಟು ಬಂದ್ವಿ. ಒಂದು ವಾರ ಆಯಿತು, ತಿರ್ಗಾ ಜಗಳ ಅವ್ರಿಗೆ ಕೊಟ್ಟು ಯಾವುದು ಲೋಕೇಶ್ದು ಸಂತೋಷದ್ದು. ಯಾಕೆ ಯಾವಾಗ ಜಗಳ ಅಂದರೆ, ಸರ್ ನಾನು ಒಬ್ಬನೇ ಮಾಡ್ತೀನಿ ಸರ್, ಜೊತೆ ನಾವೆಲ್ಲ ಸರ್ ಇಬ್ಬರೇ ಮಾಡ್ತೀನಿ, ಇಬ್ಬರಿಗೆ ಒಬ್ಬರು ಕೊಡಿ ಅಂತ. ಕೊನೆ ಇವಾಗ ಬರ್ಬೇಕಾದ್ರೆ ಮಾದೇವ್ ಬಂದ ತಿರ್ಗಾ ಪ್ರಾಬ್ಲಮ್ ಆಯ್ತು ಸರ್, ಬಟ್ ಆಗಲ್ಲ ಅಂತೇಳಿ ಇವ್ರು ನಾನು ಒಬ್ಬನೇ ಮಾಡ್ತೀನಿ ಅಂತಾರೆ. ನೋಡಿ, ದಿಸ್ ಇಸ್ ದ ಪವಾಡ, ರೋಟರಿ ಪವಾಡ. ಇಂಟೆನ್ಷನ್, ಐ ವಾಸ್ ಟಾಕಿಂಗ್ ಮೈ introduction video also. If your intention is noble, even universe will conspire ಅಂತ. ಮತ್ತೆ ಶುರು ಆಯಿತು. ನನಗೆ ಡಬ್ಬಲ್ ಪರ್ಫಾರ್ಮೆನ್ಸ್ ಅಂತ ಶುರು ಆಗಿದೆ. ಅವರಿಬ್ಬರು ನಾನು ಒಬ್ಬರೇ ಮಾಡ್ತೀನಿ ಶುರು ಮಾಡ್ಕೊಂಡಿದ್ದಾರೆ. ಇವಾಗ ಏನು ಮಾಡೋದು ಸರ್, ಪ್ರಾಬ್ಲಮ್ ಮತ್ತೆ ಬಂತು ಅಂತ. ನಾನು ಮಾಡ್ತೀನಿ ಬಂದ್ಬಿಟ್ಟು ಅವ್ರಿಗೆ ಕೇಳಿದೆ, ನೋಡಪ್ಪ ಈ ಥರ ಇದೆ, ಈ ಥರ ಇಶ್ಯೂ ಆಗಿದೆ, ಇಬ್ಬರಿಗೂ ಹೇಳಿದೆ 5,000 ಜನ ಸೇರಿಸ್ಬೇಕು, ಇದಾಗಬೇಕು ಅಂತ. ಮಾಡ್ತೀವಿ ಸರ್, ಒಬ್ಬರೇ ಮಾಡ್ತೀನಿ ಅಂದರು. ಇಬ್ಬರು ನಾನು ಮಾಡ್ತೀನಿ ಅಂದರು. ಇಬ್ಬರು ಮಾಡೋಕ್ಕಾಗಲ್ಲಪ್ಪ, ಒಂದೇ ಒಂದು ರಾಜ್ಯೋತ್ಸವ ಇರೋದು ಅಂತ. ಒಂದು ಕೆಲಸ ಮಾಡ್ತೀನಿ, ಎಲ್ಲರ ಜನ ಕೂತ್ಕೊಂಡು ಟಾಸ್ ಆಗ್ತೀನಿ, ಯಾರಿಗಾದರೂ ಯಾರು ಬರುತ್ತಾ ಮಾಡಿ ಒಪ್ಕೋಬೇಕಪ್ಪ, ಎಲ್ಲರ ಮುಂದೆ ಹಾಕ್ತೀನಿ ಅಂತ. ತಿರ್ಗಿ ಅದನ್ನು ಮ್ಯಾಚ್ ಫಿಕ್ಸ್ ಸಿಗಲ್ಲಪ್ಪ ಅಂತ ಹೇಳಿದೆ. ತಿರ್ಗಿ ವಾಪಸ್ ಬಂದು ತಿರ್ಗಿ ಹೋಗ್ಕೊಂಡ್ರು, ಏನಪ್ಪ ಇನ್ನೇನು ಹೊಸ ಪ್ರಾಬ್ಲಮ್ಮು ಆಗಲ್ಲ ಅಂದ್ಬಿಡ್ತಾರಂತ. ಇಲ್ಲ, ಒಪ್ಕೊಂಡೋಗಿ ಸರ್ ತುರುವರಿಕೆ ಮಾಡ್ತಾರೆ, ಸಂತೋಷ ಮಾಡಲಿ, ಫಸ್ಟ್ ಇಯರ್ ಮಾಡ್ತಾರೆ. ಅದು ರೋಟ್ರಿ ಅಂತ. ದಿಸ್ ಈಸ್ ರೋಟ್ರಿ. ರೋಟ್ರಿಯಲ್ಲಿ ಯೂನಿಟಿ ಇದೆ, ಪಾಲಿಟಿಕ್ಸ್ ಇಲ್ಲ. ವಿ ಆರ್ ಆಲ್ ಯುನೈಟೆಡ್. ಯುನೈಟ್ ಆದ್ರೇ ವಿ ಶುಡ್ ಬಿ ಏಬಲ್ ಟು ಕಂಟ್ರೋಲ್ ದ ವಾರ್. ವಿ ಶುಡ್ ಕ್ಯಾನ್ ಬ್ರಿಂಗ್ ಡೌನ್ ದ ಎಂಟೈರ್ ವರ್ಲ್ಡ್ ಶುಡ್ ಬಿ ಯುನೈಟೆಡ್. ಈ ದೇಶ ಆ ದೇಶ, ಆ ಧರ್ಮ ಈ ಧರ್ಮ, ಈ ಜಾತಿ ಆ ಜಾತಿ ಎಲ್ಲ ಇಲ್ಲ. All one should be. Then only we can achieve. This is an example how Rotary has transformed and inspired by magic. Inspiration ಅಂದರೆ this is the way I gave an example. ಅದಕ್ಕೆ ಹೇಳಿದ ಹಟ್ಟೆ ಹೋಗೋಣ ಅಂತ ಹೇಳಿದ್ದು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.